ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ನೂತನ ಬಸ್ ಸ್ಟ್ಯಾಂಡ್ ಕಟ್ಟಡ ಭಾಗ್ಯ ಯಾವಾಗ ಸುಮಾರು 65ರಿಂದ 70 ವರ್ಷಗಳ ಹಳೆಯ ಕಟ್ಟಡವಾಗಿದ್ದು ಈ ಭಾಗದ ಪ್ರಯಾಣಿಕರೆಲ್ಲ ಪರದಾಡುವಂತಾಗಿದೆ. ಈ ಕ್ಷೇತ್ರದ ಕೆಲವು ಸರ್ಕಾರಿ ಕಚೇರಿ ನೂತನ ಕಟ್ಟಡಗಳಿದ್ದು ಯಾಕೆ ಈ ಬಸ್ ಸ್ಟ್ಯಾಂಡ್ ಅನ್ನ ಈ ಭಾಗದ ಶಾಸಕರು ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರೇ ಈ ಕ್ಷೇತ್ರವನ್ನ ಕಡೆಗಣಿಸಿದ್ದೀರಿ ಎಂದು ಪ್ರಯಾಣಿಕರು ಕಿಡಿಕಾರಿದರು. ಈಗ ಇರೋದು ಹಳೇದಣ್ಣ. ಈಗ ಇರೋದು ಎಷ್ಟು ವರ್ಷ ಆಯ್ತು ಮಾಡಿ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿ ಹೊಸದ ವಯಸ್ಸು ನಿಮಗೆ ಅಣ್ಣ. ಈಗ 56 ವರ್ಷದ 66 ವರ್ಷ ಹೊಸದಂತ ಆಗಿಲ್ಲ ರೀ. ಹಿಂದಿನ ಮಾತ್ರ ಹಳೇದಲ್ಲ. ಹಿಂದಿಂದ ಪೂರ್ತಿ ಕೆಳಗೆ ಕಟ್ಟಿರೋದು ಕಟ್ಟಿದ್ರೆ ಆದರೆ ಹೊಸದಂತ ಇಲ್ಲದಾವೆ. ಎಲ್ಲ ತಾಲೂಕಿನಾಗ ನೋಡಿದ್ರೆ ಯಾಕ್ರೆ ಮಳೆ ಹೊಸದ್ರಿ, ಹಂಗೆ ಅಡಗಲೆ ಮನ್ನಪುರ ಹೊಸದು, ಹೊಸಪೇಟೆಯಲ್ಲಿ ಹೊಸದು, ಆ ಥರ ಹೊಸದೇನಲ್ಲ. ಸುಮಾರು ಮೊದಲಿಂದ ಸುಮಾರು ಎಷ್ಟು 60 ವರ್ಷ 66 ವರ್ಷದ ಹಿಂದ್ಗಡೆ ಕಟ್ಟಿರೋ ಬಸ್ ಸ್ಟ್ಯಾಂಡ್ ಇದೆ. ಆಮೇಲೆ ನಿರ್ಮಾಣ ಮತ್ತೊಂದು ಮಾಡ್ಯಾರ. ಈ ನೂತನ ಬಸ್ ಸ್ಟ್ಯಾಂಡ್ ಆಗಿಲ್ಲ. ಅದು ಬೇರೆ ಬೇರೆ ಕಡೆ ಬೇರೆ ತಾಲೂಕಿಂದ ಹೋಲಿಸಿದ್ರೆ ಹಳೆ ಬಸ್ ಸ್ಟ್ಯಾಂಡ್ ಹಿಂದಿನ ಬಸ್ ಸ್ಟ್ಯಾಂಡ್ ಗಮನಕ್ಕೆ BV59 ಅಂತ ಶಾಸಕ ಗಮನ ಅಂತ ನಿಮ್ಮನ್ನ ಹತ್ರ ಅಂತ ಯಾಕಂದ್ರೆ ಬೇರೆ ಯಾವನೋ ಬರ್ತಾನೆ ಇಲ್ಲಿ MLA ಆಗ್ತದೆ ಹೋಗ್ತದೆ. ಆಗಲ್ಲ. ಈಗ ಬ್ಯೂರೋ ರಿಪೋರ್ಟ್ ಎಂ ಮಂಜುನಾಥ್, ಭಾರತ ವೈಭವ ನ್ಯೂಸ್, ಕೂಡ್ಲಿಗಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.